The annual general body meeting of the Volleyball Association of Karnataka was held on 30th June 2026 at 4 p.m. at the Karnataka Olympic Bhavan, Sri Kantirava Stadium, Bangalore. Representatives from district volleyball associations and members of the executive committee participated in the meeting to discuss the future growth of volleyball across Karnataka. The meeting reviewed the association's activities and achievements during the 2025-26 season, including the successful organization of state-level championships, technical training programs, and volleyball development initiatives conducted across the state. One of the major topics discussed during the meeting was the shortage of qualified volleyball referees in Karnataka. Members emphasized the need to strengthen the officiating system to support the increasing number of tournaments at the district and state levels. To address this challenge, the association decided to conduct regular referee examinations and technical training programs to develop skilled and certified officials. These initiatives are expected to improve the quality of officiating while creating new opportunities for aspiring referees. The members also stressed the importance of encouraging young players and sports enthusiasts to actively participate not only as athletes but also as referees, coaches, and technical officials, ensuring the long-term development of volleyball in the state. The meeting concluded with a shared commitment to strengthening the administrative framework, expanding volleyball activities across Karnataka, and working together to build a stronger future for the sport through teamwork, professionalism, and youth participation. ನನ್ನ ಹೆಸರು ಲಕ್ಷ್ಮೀನಾರಾಯಣ, ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್, ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಇಂಡಿಯನ್ ಟೀಮ್ ವಾಲಿಬಾಲ್ ಕೋಚ್ ಆಗಿ. ಸೊ ಇಲ್ಲಿ ನಾನು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವೇನಂತ ಹೇಳಿದ್ರೆ, ಆಕ್ಚುಲಿ ನಾವು ಒಂದು ವಾಲಿಬಾಲ್ ಸಂಸ್ಥೆಯಲ್ಲಿ ನಾವು ಕರ್ನಾಟಕ ವಾಲಿಬಾಲ್ ಅಲ್ಲಿ ಸಾಕಷ್ಟು ಗೊಂದಲಗಳಿಂದ ಸಾಕಷ್ಟು ಗೊಂದಲಗಳಲ್ಲಿ ಒದ್ದಾಡ್ತಾ ಇದ್ವಿ. 2011ರಿಂದ ಯಾವುದೇ ರೀತಿ ಆಕ್ಟಿವಿಟೀಸ್ ನಡೆದಿಲ್ಲ ಕರ್ನಾಟಕದಲ್ಲಿ, ಯಾವುದೇ ಒಂದು ವಾಲಿಬಾಲ್ ಆಕ್ಟಿವಿಟೀಸ್ ನಡೆದಿಲ್ಲ. ಹಾಗಾಗಿ ನಾವು ಒಂದು ಕೂಲಂಕುಷವಾಗಿ ನಾವು ಒಂದು ಕ್ರೀಡೆಯಲ್ಲಿ ಒಂದು ಸಾಕಷ್ಟು ಬೆಳೆದು ಬಂದಿರುವಂತ ಕ್ರೀಡಾಪಟು ನಾವು. ಈ ಕ್ರೀಡಾಪಟುವಾಗಿ ನಾವು ಇಲ್ಲಿ ಮಾಡ್ಬೇಕಂತ ಇದ್ದಾರೆ. ಈ ತರ ತೊಂದರೆಗಳಾಗ್ಬಿಟ್ರೆ ಪ್ಲೇಯರ್ಗಳು ಮುಂದೆ ಬರೋದು ಹೇಗೆ, ಅವ್ರ ಜೀವನ ಕಟ್ಕೊಳ್ಳೋದು ಹೇಗೆ? ಯಾಕಂದ್ರೆ ಈಗ ಅದನ್ನೇ ನಂಬಿಕೊಂಡು ಸಮ್ಟೈಮ್ಸ್ ಅವ್ರದ್ದು ಎಜುಕೇಶನ್ ಕೂಡ ಹಾಳು ಮಾಡ್ಕೊಂಡು, ನಾನೊಂದು ಒಳ್ಳೆ ಪ್ಲೇಯರ್ ಆಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಬೆಳಿಬೇಕು ಅಂತ ಹೇಳ್ಬಿಟ್ಟು ವರ್ಷಾನುಗಟ್ಟಲೆ ಕ್ರೀಡಾ ನಿಲಯಗಳಲ್ಲಿ, ಕ್ರೀಡಾ ಕ್ಲಬ್ಗಳಲ್ಲಿ ಅವ್ರದೇ ಆದ ಒಂದು ಪರಿಶ್ರಮ ಬಿದ್ದು ಅವರು ತಂದೆ ತಾಯಿಗಳೆಲ್ಲ ಏನೋ ಒಂದು ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲಾಂದ್ರೆ ಕ್ರೀಡಾಪಟದಲ್ಲಿ ಇದ್ದಾರೆ, ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಾಕಷ್ಟು ಒಂದು ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ಲೇಯರ್ಗಳು ಬರ್ತಾರೆ ಮುಂದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಒಂದು ಕಾಂಪಿಟೇಷನ್ ನಡೀತಾ ಇಲ್ಲ, ಯಾವುದೇ ರೀತಿ ಒಂದು ಮ್ಯಾಚಸ್ ನಡೀತಾ ಇಲ್ಲ. ರೀಸನ್ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ಈಗ ನೋಡಿ 2011ರಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ನಮ್ಮ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ನ ಸಸ್ಪೆಂಡ್ ಮಾಡಿದ್ರು. ಸೊ 2011ರಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿಲ್ಲ, ಕರ್ನಾಟಕ ವಾಲಿಬಾಲ್ ಅಲ್ಲಿ ಯಾವುದೇ ರೀತಿ ಆಕ್ಟಿವಿಟೀಸ್ ಮಾಡಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ 2013-2014ರಲ್ಲಿ ಒಂದು ಎಲೆಕ್ಷನ್ ಆಯ್ತು. ಅದಾದ್ಮೇಲೆ ಯಾವುದೇ ರೀತಿ ಒಂದು ಇದು ಮಾಡಲಿಲ್ಲ. ಸೊ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಇಂದ ಸಮಸ್ಯೆಗಳು ಪ್ರಾಬ್ಲಮ್ ಆಯ್ತು. ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ವಾಲಿಬಾಲ್ ಸಂಸ್ಥೆನ ಸಸ್ಪೆಂಡ್ ಮಾಡ್ಬಿಟ್ರು. ಸಸ್ಪೆಂಡ್ ಮಾಡಿದ್ಮೇಲೆ ಅಲ್ಲಿರುವಂತ ವ್ಯಕ್ತಿನ ಒಂದು ಲೈಫ್ ಟೈಮ್ ಬ್ಯಾನ್ ಮಾಡಿದ್ರು. ಅದಾದ್ಮೇಲೆ ಯಾವುದೇ ರೀತಿ ಆಕ್ಟಿವಿಟೀಸ್ ಆಗ್ಲಿಲ್ಲ ಇಲ್ಲಿ. ಸೊ ಯಾವಾಗ ಆಕ್ಟಿವಿಟಿ ಆಗ್ಲಿಲ್ಲ ಅಂತ ಹೇಳಿದಾಗ ಇಲ್ಲಿರೋ ಒಂದು ಪ್ಲೇಯರ್ ಗಳಿಗೆಲ್ಲ ಏನ್ ಸಿಗ್ಬೇಕಾಗಿರೋ ಒಂದು ಸೌಲಭ್ಯ ಯಾವ್ದು ಸಿಗ್ಲಿಲ್ಲ, ಒಂದು ಯಾವುದೇ ರೀತಿ ಒಂದು ಕಾಂಪಿಟೇಷನ್ ಗಳು ಸಿಗ್ಲಿಲ್ಲ. ಅವ್ರ ಪಾಪ ಬಹಳ ಸಮಸ್ಯೆಗಳಲ್ಲಿದ್ರು, ಎಲ್ಲ ಕ್ರೀಡಾಪಟುಗಳು ಬಹಳ ಸಮಸ್ಯೆ ಇದ್ರು ವಾಲಿಬಾಲ್ ಕ್ರೀಡೆಯಲ್ಲಿ. ಸೊ ಇದಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾವು 2025ರಲ್ಲಿ ನಾವೆಲ್ಲ ಸೀನಿಯರ್ ಒಂದು ವಾಲಿಬಾಲ್ ಹಿತೈಷಿಗಳು ಮತ್ತೆ ಪ್ರಮೋಟರ್ಸ್ ಮತ್ತೆ ಸೀನಿಯರ್ ಒಂದು ಜಿಲ್ಲಾ ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು ಅವನ್ನೆಲ್ಲ ಒಂದು ಸೇರಿ ಒಂದು ಮಾತಾಡಿದಾಗ ನಾವೇನಾದ್ರೂ ಮಾಡಿ ಒಂದು ಅಟ್ಲೀಸ್ಟ್ ಒಂದು ವಾಲಿಬಾಲ್ ಸಂಸ್ಥೆ ಒಂದು ಹುಟ್ಟು ಹಾಕಿ ನಾವೇನಾದ್ರೂ ವಾಲಿಬಾಲ್ ಏನೋ ಒಂದು ಸೇವೆ ಮಾಡೋಣ ಅಂತ ಬಿಟ್ಟು ಒಂದು ಕೂಲಂಕುಷ ಒಂದು ಚರ್ಚೆ ಆಯ್ತು. ಈ ಚರ್ಚೆ ನಡೆದಾಗ ನಾವು ಒಂದು ಮಾಡ್ಬೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಬಿಟ್ಟು ನಾವು ಒಂದು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಂತ ಒಂದು ಹೊಸ ಅಸೋಸಿಯೇಷನ್ ಆಗಿ ನಾವು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ರಿಜಿಸ್ಟರ್ ಮಾಡಿದ್ವಿ. ರಿಜಿಸ್ಟರ್ ಆದ್ಮೇಲೆ ನಾವು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ನೇತೃತ್ವದಲ್ಲಿ ನಡೆದ ಒಂದು ಸಭೆಯಲ್ಲಿ ನಾವೊಂದು ಅಪ್ರೋಚ್ ಮಾಡಿದ್ವಿ, ಈ ತರ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕಕ್ಕೆ ನಮ್ದೊಂದು ಅಫಿಲಿಯೇಷನ್ ಕೊಡಿ. ಸೊ ನಾವು ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ವರ್ಕ್ ಮಾಡ್ಬೇಕು ಅಂತಿದ್ದೀವಿ, ಕ್ರೀಡಾಪಟುಗಳನ್ನ ಮೇಲೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು
ಬಹಳ ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹಾಗಾಗಿ ಅದೇ ರೀತಿಯಾಗಿ ಆ ಒಂದು ಮೀಟಿಂಗ್ ಅಲ್ಲಿ, ಆ ಸಭೆಯಲ್ಲಿ ಸರ್ವಾನುಮತದಿಂದ ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕಕ್ಕೆ ರೆಕಗ್ನೇಷನ್ ಕೊಡೋದಕ್ಕೆ ಅನುಮತಿಸಿದ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ ಗೋವಿಂದರಾಜ್ ಸರ್ ಅವರಿಗೆ ನಾವು ಹೋಗ್ಬಿಟ್ಟು, ಸರ್ ಈ ತರ ಒಂದು ಅಸೋಸಿಯೇಷನ್ ಮಾಡಿದೀವಿ, ಮುಂದಿನ ದಿನಗಳಲ್ಲಿ ನಾವು ವಾಲಿಬಾಲ್ ಎಲ್ಲ ಆಕ್ಟಿವಿಟೀಸ್ ಏನ್ ನಿಂತಿದೆ ಅದನ್ನೆಲ್ಲ ನಾವು ಖಂಡಿತ ನಾವು ಮುಂದೆ ತರ್ತೀವಿ, ಸೊ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸರ್, ನಮ್ಗೊಂದು ಅವಕಾಶ ಮಾಡಿಕೊಡಿ, ಒಂದೊಂದು ಅಪ್ಲಿಕೇಶನ್ ಕೊಡಿ ನಮ್ಗೆ ಅಂತ ಹೇಳಿದಾಗ ಅವರು ಅಷ್ಟೇ ಒಂದು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇಟ್ಟು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಆ ಸಭೆಯಲ್ಲಿ ಸರ್ವಾನುಮತದಿಂದ ನಮ್ಮನ್ನು ಅಂಗೀಕರಿಸಿ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕಗೆ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ನಾವೇನೋ ಒಂದು ದೊಡ್ಡದೊಂದು ಲೆವೆಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ನಂಬಿ ನಮ್ಮ ಮೇಲೆ ಒಂದು ಅಫಿಲಿಯೇಷನ್ ನಮಗೆ ಕೊಟ್ಟರು. ಸೊ ಈಗ ಈ ಒಂದು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಈ ಒಂದು ಅಸೋಸಿಯೇಷನ್ ನಾವು ತಂದು ಈಗ ನಾವು ಏನು ಈ ವರ್ಷ ಲಾಸ್ಟ್ ಒಂದು ವರ್ಷದ ಕಾಲ ಏನೇನು ಚಾಂಪಿಯನ್ಶಿಪ್ ಗಳು ಮಾಡಿದ್ವಿ, ಮುಂದೆ ಏನು ಚಾಂಪಿಯನ್ಶಿಪ್ ಗಳನ್ನ ಮಾಡಬೇಕು ಅನ್ನೋದೊಂದು ಕೂಲಂಕುಷ ಚರ್ಚೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ವಿ ನಾವು. ಸೊ ಈ ಒಂದು ಲಾಸ್ಟ್ ಇಯರ್ ನಾವು 4 ಮೇಜರ್ ಒಂದು ಚಾಂಪಿಯನ್ಶಿಪ್ ಗಳನ್ನ ನಾವು ಕಂಡಕ್ಟ್ ಮಾಡಿದ್ವಿ. ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ ಲೋಕೇಶ್ ಗೌಡ ಟ್ರೋಫಿ ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ವಿ. ಕರ್ನಾಟಕ ಮಿನಿ ಒಲಿಂಪಿಕ್ ಗೇಮ್ಸ್ ಯಾವ್ದು ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಮತ್ತು ನಮ್ಮ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಏನು ಆಯೋಜನೆ ಮಾಡ್ತಾರೆ ಅದನ್ನ ನಮ್ಮ ಒಂದು ಸಮಸ್ಯೆಗೆ ಕೊಟ್ಟಿದ್ದು ಆಯೋಜನೆ ಮಾಡಕ್ಕೆ, ಅದಕ್ಕೆ ನಾವು ಕಂಡಕ್ಟ್ ಮಾಡಿ ಕೊಟ್ವಿ ಅದನ್ನ ಸಕ್ಸಸ್ಫುಲ್ ಆಗಿ. ಅದೇ ರೀತಿ ಸೀನಿಯರ್ ಒಲಿಂಪಿಕ್ ಗೇಮ್ಸ್ ತುಮಕೂರಲ್ಲಿ ನಡೆದ ಅದು ನಮ್ಮ ಸಮಸ್ಯೆಗೆ ಕೊಟ್ಟಿದ್ದು, ನಾವೇ ಅದನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿಕೊಟ್ವಿ. ಮತ್ತೆ ಸಿಂದಗಿ ಟೂರ್ನಮೆಂಟ್, ಸಿಂದಗಿಯಲ್ಲಿ MLA ಅವರು ಈ ತರ ಒಂದು ಇನ್ವಿಟೇಷನ್ ವಾಲಿಬಾಲ್ ಟೂರ್ನಮೆಂಟ್ ಮಾಡಬೇಕು ಅಂದಾಗ ಅವ್ರಿಗೂ ಎಲ್ಲ ತರ ಸಹಕಾರ ಮಾಡಿ ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಕ್ಕೆ ನಾವು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡ್ಕೊಟ್ವಿ. ಅದೇ ರೀತಿಯಾಗಿ ಒಂದು ರೆಫ್ರಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಬಂದು ಕೇಳಿದಾಗ ಅವ್ರಿಗೂ ನಾವು ಒಂದು ರೆಫ್ರಿ ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕು ಅಂತ ಉದ್ದೇಶ ಇಷ್ಟೇ. ಇಲ್ಲಿ ನಾವು ಗ್ರಾಸ್ ರೂಟ್ಸ್ ನ ವಾಲಿಬಾಲ್ ಪ್ಲೇಯರ್ ಗಳನ್ನ ಮೇಲೆ ತರಬೇಕು, ಅವರಿಗೆ ಎಲ್ಲ ತರ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಇಯರ್ ಫುಲ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಟೂರ್ನಮೆಂಟ್ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿ ಏನಾಗುತ್ತೆ, ಅವ್ರಿಗೊಂದು ಕಾಂಪಿಟೇಷನ್ ನಡೀಬೇಕು, ಆ ಕಾಂಪಿಟೇಷನ್ ಅಲ್ಲಿ ಅವ್ರ ಔಟ್ಕಮ್ ಬರ್ಬೇಕು, ಅವರು ಯಾವ ತರ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಗುರುತಿಸಬೇಕು, ಅವ್ರನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಇದು ಉದ್ದೇಶ, ನಮ್ದು ಮೇನ್ ಉದ್ದೇಶ ನಮ್ದು ಇದೇ ಆಗಿತ್ತು. ಮತ್ತೆ ರೆಫ್ರಿ ಎಕ್ಸಾಮ್ಗಳು, ರೆಫ್ರಿಗೂ ಕೂಡ ನಾವು ಸಾಕಷ್ಟು ಕೆಳಮಟ್ಟಕ್ಕೆ ಹೊಟ್ಬಿಟ್ಟಿದ್ದೀವಿ. ಒಂದು ಯಂಗ್ಸ್ಟರ್ಸ್ ನ ತಗೊಂಡ್ಬರ್ಬೇಕು, ಸಾಕಷ್ಟು ರೆಫ್ರಿ ಬೋರ್ಡ್ ನ ನಾವು ಮುಂದೆ ತರಬೇಕು ಅಂತ ಒಂದು ಉದ್ದೇಶದಿಂದ ವಾಲಿಬಾಲ್ ಪ್ಲೇಯರ್ ಗಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರನ್ನ ತಗೊಂಡೋಗ್ಬೇಕು ಅಂತ ನಾವು ಒಂದು ಉದ್ದೇಶ, ಮೇನ್ ಉದ್ದೇಶ. ಎಸ್ಪೆಷಲಿ ಕ್ರಿಕೆಟ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, ಅದೇ ತರ ವಾಲಿಬಾಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಗೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಅಸೋಸಿಯೇಷನ್ ಹಿನ್ನಡೆ ಆಯ್ತು, ಇವಾಗ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಮಾಡಿದೀರಾ, ಏನು ಸರ್ ಮುಂದಿನ ನಡೆ ಎಲ್ಲ ಯಾವ ತರ? ಈಗ ಲೋಕೇಶ್ ಗೌಡ್ರು ಇರುವವರೆಗೆ ಒಂದು ಅತ್ಯಂತ ಪೀಕ್ ಪಾಯಿಂಟ್ ವಾಲಿಬಾಲ್ ಹೋಗಿತ್ತು, ನ್ಯಾಷನಲ್ ಲೆವೆಲ್ ಎಲ್ಲ ಕೂಡ. ನಮ್ಮ ರಾಜ್ಯದಿಂದ ಸುಮಾರು 100 ಜನ ಮಕ್ಕಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಡಿದ್ರು. ಅವರ ನಂತರ ಏನೇನು ಸಮಸ್ಯೆಗಳಾಗಿ ಒಬ್ರಿಗೊಬ್ರು ಗಲಾಟೆ ಮಾಡಿ ವಾಲಿಬಾಲ್ ಸಂಸ್ಥೆ ಸುಮಾರು 15 ವರ್ಷದಿಂದ ಏನು ಕೆಲಸ ಮಾಡದೆ ಹೋಯ್ತು. ಈಗ ನಾವು ಲಕ್ಷ್ಮೀನಾರಾಯಣ ಅವರ ಮುಖಾಂತರ ನಾವೆಲ್ಲ ಕೂಡಿ ಒಂದು ಹೊಸ ಸಂಸ್ಥೆಯನ್ನ ಕಟ್ಟಿ ಮತ್ತೆ ವಾಲಿಬಾಲ್ ಮೊದಲಿನಕ್ಕಿಂತ ಹೆಚ್ಚಿನ ಸ್ಥಾನಮಾನಗಳನ್ನು ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಬಸವರಾಜ್ ಓಶಿಮಠ್ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದವ. 1980ನೇ ಇಸ್ವಿಯಿಂದ ಈ ವಾಲಿಬಾಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೂ ಕೂಡ ಒಂದು ನ್ಯಾಷನಲ್ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರಿಂದ ಆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಗ್ಯಾಸ್ ಏಜೆನ್ಸಿ ಕೂಡ ಸಿಕ್ತು. ಈ ರೀತಿ ಆಟಗಾರರಿಗೆ ಒಳ್ಳೆ ಒಳ್ಳೆ ಅವಕಾಶ ನೌಕರಿಯಲ್ಲಿ ಇವೆಲ್ಲ ಸಿಗೋದ್ರಿಂದ ಅದರಲ್ಲೂ ಕೂಡ ಕರಾವಳಿ ಪ್ರದೇಶ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಬಹಳ ಚೆನ್ನಾದ ಅಥ್ಲೆಟ್ಸ್ ವಾಲಿಬಾಲ್ ಆಟಗಾರರು ಸಿಗ್ತಾರೆ. ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ವಾಲಿಬಾಲ್ ಸಂಸ್ಥೆ ಒಂದು ಜೀವಂತವಾಗಿರ್ಬೇಕು. ಅದ್ರ ಸಲುವಾಗಿ ನಾನು ಉತ್ತರ ಕರ್ನಾಟಕ ಭಾಗದಿಂದ ರಿಪ್ರೆಸೆಂಟ್ ಮಾಡಿ ಅಲ್ಲಿಂದೆಲ್ಲ ಮಕ್ಕಳಲ್ಲಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಮುಖ ನಿರ್ಣಯ ಏನೇನು ಕೈಗೊಳ್ಳಿ ಈ ತಿಂಗಳ ಪ್ರಮುಖ ನಿರ್ಣಯ ಅಂತ ಒಂದು ಜೂನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್, ಒಂದು ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಬೇಕು. ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ರೆಫ್ರಿ ಎಕ್ಸಾಮ್ಗಳನ್ನ ಮಾಡಿ, ಎಲ್ಲಾ ಕಡೆ ರೆಫ್ರಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಹಳೆ ರೆಫ್ರಿಗಳು ವಯಸ್ಸಾದವ್ರು ಇದ್ದಾರೆ, ಆಮೇಲೆ ಬಹಳಷ್ಟು ರೆಫ್ರಿಗಳು ಸತ್ತು ಹೋದ್ರು. ಹಾಗಾಗಿ ರೆಫ್ರಿಗಳು ಕೊರತೆ ಇರೋದ್ರಿಂದ ಅವ್ರನ್ನ ತಯಾರು ಮಾಡಿದರೆ ಅವರು ಕೂಡ ಆಡಿಸ್ಲಿಕ್ಕೆ ಅದು ಚೆನ್ನಾಗಿ ಆಗ್ತಿದ್ರು. ಸಲುವಾಗಿ ಅವ್ರನ್ನ ನಾನು ಇಬ್ರಾಹಿಂ ಗೋಳಿಕಟ್ಟೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ಉಪಾಧ್ಯಕ್ಷನಾಗಿದ್ದೇನೆ ಈಗ ಪ್ರೆಸೆಂಟ್. ನಾವು ಈ ಮೊದಲು ಈಗ ತಾನೇ ವಾಲಿಬಾಲ್ ನಲ್ಲಿ ನೀವು ಹೇಳಿದಾಗೆ ಅನೇಕ ಗೊಂದಲಗಳೆಲ್ಲ ಇತ್ತು. ಆ ಗೊಂದಲಗಳ ಮಧ್ಯದಲ್ಲಿ ಅನೇಕ ಯುವಕರ ಭವಿಷ್ಯವು ಹಾಳಾಗಿ ಹೋಗಿತ್ತು. ಮಕ್ಕಳೆಲ್ಲ ಒಂದು ನಮೂನೆ ಕಮರ್ಷಿಯಲ್ ಆಗಿ ಹೋಗಿದ್ರು, ದುಡ್ಡಿಗೆ ಬೇಕಾಗಿ ಆಡುವಂಥದ್ದು. ಮತ್ತೆ ಅವರಿಗೆ ಜೀವನದಲ್ಲಿ ಈ ಆಡಿ ಮೊದಲನಾಗಿ ಒಂದು ಉದ್ಯೋಗ ಸಿಕ್ಕುವಂತ ವ್ಯವಸ್ಥೆ ಇದ್ದದ್ದು
ಅದೆಲ್ಲ ಬಿಟ್ಟು ಹೋಯ್ತು. ಕಾರಣ ಇಲ್ಲಿ ಒಳ ಜಗಳದಿಂದಾಗಿ. ಇದನ್ನು ನೋಡಿ ನಾವು ಬಹಳ ಬೇಸರಗೊಂಡು ಇದರ ಬಗ್ಗೆ ತುಂಬಾ ಆಲೋಚನೆ ಮಾಡಿಕೊಂಡು ಬಿಟ್ಟು ನಾವು ಇದನ್ನೊಂದು ಈ ರೀತಿಯಲ್ಲ, ಇನ್ನೊಂದು ರೀತಿಯಲ್ಲಿ ಇದನ್ನು ನಾವು ಕಟ್ಟಬೇಕು ಅಂತ ಹೇಳಿ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಂತ ಹೇಳ್ಕೊಂಡು ಬಿಟ್ಟು ನಾವು ಇದನ್ನು ರೆಡಿ ಮಾಡಿದೀವಿ. ಇನ್ನು ಮುಂದಕ್ಕೆ ಈ ಕಮರ್ಷಿಯಲ್ ಅಂದ್ರೆ ಈಗ ತಾನೇ ನೀವು ನೋಡಿದಾಗೆ ಪ್ರೋಲಿ ವಾಲಿಬಾಲ್ ಬರ್ತಾ ಇದೆ, ಆಮೇಲೆ ಕೆಲ ಕಡೆಯಲ್ಲಿ ವಾಲಿಬಾಲ್ ನಡೆಸ್ತಾ ಇದ್ದಾರೆ. ಎಲ್ಲವೂ ಹುಡುಗರು ತಮ್ಮ ವಾಲಿಬಾಲ್ ಅನ್ನ ಆಡುವುದು ಕೇವಲ ಹಣಕ್ಕಾಗಿ ಆಡುವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಿಂದ ಯುವಕರನ್ನ ರೆಡಿ ಮಾಡಿ ತಂದು ಅವರನ್ನ ರಾಷ್ಟ್ರ ಮಟ್ಟಕ್ಕೆ ಗುರುತಿಸಿ ಅವರಿಗೆ ಸರ್ಕಾರದಿಂದಲೇ ನೌಕರಿ ಕೊಡುವಂತ ಕೆಲಸವನ್ನ ಮಾಡಬೇಕಂತ ಹೇಳುವ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗ ಒಂದು ನ್ಯಾಷನಲ್ಸ್ ನಾವು ಈಗ ಆದಷ್ಟು ಬೇಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಾಡ್ಬೇಕಂತ ಹೇಳುವ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈಗ ತಾನೇ ಒಂದು ಮೀಟಿಂಗ್ ಅನ್ನ ಮಾಡಿ ಮುಗಿಸಿದ್ದೇವೆ. ಎರಡನೇದು ಈಗ ಆ ಬಜೆಟಿನ ಬಗ್ಗೆ ನಾವು ಈಗ ಚರ್ಚೆಯನ್ನು ಮಾಡ್ಲಿಕ್ಕೆ ಬೇಕಾಗಿ ಸ್ವಲ್ಪ ಸಮಯವನ್ನು ತಗೊಂಡಿದ್ದೇವೆ. ಈಗ ನಾವು ಕರ್ನಾಟಕದ ಅನೇಕ ಕಡೆಗಳಿಂದ ಜಿಲ್ಲೆಗಳಿಂದ ಇನ್ನೂ ಕೂಡ ಸ್ವಲ್ಪ ಜನಗಳು ಈ ಕಮಿಟಿ ಒಳಗೆ ಸೇರ್ಲಿಕ್ಕೆ ಆಸಕ್ತರಾಗಿದ್ದಾರೆ. ಅವರು ಕೂಡ ಇದರೊಳಗೆ ಸೇರಿದ್ರೆ ಇನ್ನೂ ಕೂಡ ಬಲ ಆಗ್ತದೆ ನಮ್ಮ ಈ ಸಂಘಟನೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಕೂಡ ಯುವಕರಿಗೆ ಒಂದು ಭವಿಷ್ಯ ಸಿಕ್ಕುವಂತ ಕೆಲಸವು ಈ ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ವತಿಯಿಂದ ಆಗ್ತದೆ ಅಂತ ಹೇಳುವ ಭರವಸೆ ನಮಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ನಮಗೆ ಇದಕ್ಕೆ ಬೇಕಾಗ್ತದೆ. ಸರ್, ನೀವೆಲ್ಲ ಒಂದ್ ಕಡೆ ಹೇಳಿದ್ರಿ ಹಣದ ಕಮರ್ಷಿಯಲೈಸ್ ಆಗಿದೆ. ಬರೀ ವಾಲಿಬಾಲ್ ಕ್ರೀಡೆಗೆ ಮಾತ್ರ ಸೀಮಿತ ಅಲ್ಲ, ಸುಮಾರು ಎಲ್ಲಾ ಕ್ರೀಡೆಗಳಲ್ಲೂ ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್, ಬಾಸ್ಕೆಟ್ಬಾಲ್ ಎಲ್ಲಾ ಕಡೆನೂ ಇದೆ ಅದು. ಅಂದ್ರೆ ಈಗಿನ ಯಂಗ್ಸ್ಟರ್ಸ್ ಎಲ್ಲಾರ ಮೈಂಡ್ ಸೆಟ್ಸ್ ಅದೇ ಇದೆ. ಸೊ ಅದನ್ನ ಹೊರತಾಗಿ ಬೇರೆ ಏನು ಕೊಡ್ಬೋದು, ಏನು ಮೆಸೇಜ್ ಎಲ್ಲ ಏನ್ ಅದಕ್ಕೆ ಅದು ನೀವು ಕೇಳಿದ ಪ್ರಶ್ನೆ ಕೂಡ ಕರೆಕ್ಟ್ ಆಗಿದೆ. ಯಾಕಂದ್ರೆ ಎಲ್ಲಿ ಏನಿಲ್ಲ ಆವಾಗ ಏನಿಲ್ಲದ ಕಡೆಯಲ್ಲಿ ಇದ್ದ ಕಡೆಗೆ ಹೋಗುವಂಥದ್ದು ಸ್ವಾಭಾವಿಕ ಜನಗಳು. ಈಗ ನಾವು ಅದಕ್ಕೆ ಬೇಕಾಗಿ ಒಂದು ರೆಡಿ ಮಾಡಿರೋದು ಸರ್ಕಾರದ ನೌಕರಿ ಸಿಕ್ಕುವಂತದ್ದು, ಮತ್ತೆ ಆ ಮಕ್ಕಳನ್ನ ಒಂದು ಉನ್ನತ ಮಟ್ಟ ಸ್ಥಾನಕ್ಕೆ ತಗೊಂಡು ಹೋಗುವಂತ ಕೆಲಸಕ್ಕೆ ನಮ್ಮ ಪ್ರಯತ್ನಗಳು. ಮತ್ತು ನಾವು ಈಗ ಒಂದು ಈ ಏನು ರೆಫ್ರಿ ಬೋರ್ಡಿನ ಒಂದು ವಿಚಾರ ಮಾತಾಡಿದ್ದೀವಿ. ಇನ್ನು ನಾವು ಇದು ಕೋಚಿಂಗ್ ಕ್ಯಾಂಪ್ ಅನ್ನ ಕೂಡ ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಫೆಡರೇಷನ್ ಅನ್ನ ನಾವು ಫೆಡರೇಷನ್ ಅಲ್ಲ, ನಾವೊಂದು ಟೀಮ್ ವಾಲಿಬಾಲ್ ಒಂದು ಅಕಾಡೆಮಿಯನ್ನ ನಾವು ನಿರ್ಮಿಸಿದ್ದೇವೆ. ಅಕಾಡೆಮಿಯಲ್ಲಿ ನಿರ್ಮಿಸಿದ ಉದ್ದೇಶ ಅಂತ ಹೇಳಿದ್ರೆ ಪ್ರತಿ ವರ್ಷಕ್ಕೂ 40 ಮಕ್ಕಳಿಗೆ ಫ್ರೀ ಆಗಿ 1 ತಿಂಗಳಿನ ಫುಡ್ ಅಕೊಮೆಂಟೇಶನ್ ಕೊಟ್ಟು ಸಣ್ಣ ಮಕ್ಕಳನ್ನ 14-13 ವರ್ಷದ ಹುಡುಗರನ್ನ ನಾವು ರೆಡಿ ಮಾಡುವಂಥದ್ದು. ಇದನ್ನು ನಾವು ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲೂ ಮತ್ತು ಸಣ್ಣ ಸಣ್ಣ ಊರಿಂದ ಈ ಮಕ್ಕಳಿಗೆ ಆಸಕ್ತಿ ಸಿಗ್ತದೆ ಇದಕ್ಕೆ. ಮತ್ತೆ ನೀವು ಕೇಳಿದಾಗೆ ದುಡ್ಡಿಗೆ ಬೇಕಾಗಿ ಮಾತ್ರ ಯಾಕೆ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗಲೂ ನಾವು ಇಂಥ ಒಂದು ಅವಕಾಶ ಮಾಡದೇ ಇದ್ದು ಮತ್ತೆ ಅದಕ್ಕೆ ಸರ್ಕಾರದಿಂದ ಈಗ ಬಂದ ಗವರ್ಮೆಂಟ್ ಈಗ ಒಂದು ಸೌಲಭ್ಯವನ್ನ ಒಂದು ಮಕ್ಕಳಿಗೆ ಬೇಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಡ್ಲಿಕ್ಕೆ ಅವರಿಗೆ ಒಂದು ಐಟಮ್ಗಳನ್ನ ಕೊಡುವಂಥದ್ದು, ಯಾವುದು ಅವರಿಗೆ ಇನ್ಸ್ಟ್ರೂಮೆಂಟ್ಸ್ ಏನು ವಾಲಿಬಾಲ್ಗೆ ಎಲ್ಲ ಕೊಡುವಂಥದ್ದನ್ನ ಸರ್ಕಾರ ಈಗ ಕೈಗೊಂಡಿದೆ. ಅದರಿಂದ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಸಿಗ್ತದೆ ಅಂತ ಹೇಳೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ಪೋರ್ಟ್ಸ್ ನಾನು ಒಂದು 5 times ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಏಕಲವ್ಯ ಅವಾರ್ಡಿ, ಕೆಂಪೇಗೌಡ ಅವಾರ್ಡಿ, ಮತ್ತೆ ಸುಮಾರು ಒಂದು 10 to 15 ನ್ಯಾಷನಲ್ಸ್ ಆಡಿದ್ದೀನಿ. ನಮ್ಮ ಕರ್ನಾಟಕ ಸ್ಟೇಟ್ ಟೀಮ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಮೇಡಮ್ ಹೇಳಿ, ಇವತ್ತು ನೀವು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸ್ತೀವಿ, ಏನ್ ಹೇಳಿ? ಇಲ್ಲ, ನನಗೆ ಖುಷಿ ಆಗ್ತಿದೆ. ಆಕ್ಚುಲಿ ತುಂಬಾ ನಾವು ಆಲ್ಮೋಸ್ಟ್ 1 year ಇದಕ್ಕೋಸ್ಕರ ನಾವು ಫೈಟ್ ಮಾಡಿದ್ವಿ, ಲೈಕ್ ಹೊಸ ಅಸೋಸಿಯೇಷನ್ ಕ್ರಿಯೇಟ್ ಮಾಡೋದಕ್ಕೆ. ಇದೆಲ್ಲ ಇವಾಗ ಎಲ್ಲ ಆಕ್ಚುಲಿ ಒಂದು ಲೆವೆಲ್ಗೆ, ಒಂದು ಸ್ಟ್ರೀಮ್ ಲೈನ್ಗೆ ಎಲ್ಲ ಬಂದಿದೆ. ಇನ್ ಫ್ಯೂಚರ್ ನಮ್ ವಾಲಿಬಾಲ್ ಏನೂ ನಮ್ ಟೂರ್ನಮೆಂಟ್ಸ್ ಇರಲಿಲ್ಲ, ಮತ್ತೊಂದು ಎಂತದ್ದು ಇರಲಿಲ್ಲ. ಈಗ ಎಲ್ಲ ಆಕ್ಟಿವಿಟೀಸ್ ಕೂಡ ಇನ್ ಫ್ಯೂಚರ್ ನಡೀತಾ ಬರುತ್ತೆ. ಸೊ ವಿ ಆರ್ ಹ್ಯಾಪಿ ಫಾರ್ ದಟ್. ಎಲ್ಲ ಅಸೋಸಿಯೇಷನ್ ಅಂದ್ರೆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಅವರೆಲ್ಲರನ್ನು ಕರೆದು ಇವತ್ತು ಜನರಲ್ ಬಾಡಿ ಮೀಟಿಂಗ್ ಮಾಡಿದೀವಿ. ಇನ್ ಫ್ಯೂಚರ್ ಎಲ್ಲಾ ಟೂರ್ನಮೆಂಟ್ಸ್ ಈವೆಂಟ್ಸ್ ಗಳೆಲ್ಲ ನಡೆಸ್ತಾ ಬರ್ತೀವಿ. ಸೊ ಹಂಗಾಗಿ ವಿ ಆರ್ ಹ್ಯಾಪಿ ಫಾರ್ ದಟ್. ಇಷ್ಟು ಜನ ಎಲ್ಲರೂ ಬಂದು ನಮ್ಗೆ ಪ್ರೋತ್ಸಾಹ ಕೊಟ್ಟು ನೆಕ್ಸ್ಟ್ ಇನ್ ಫ್ಯೂಚರ್ ಚೆನ್ನಾಗಿ ಇನ್ನು ಅಸೋಸಿಯೇಷನ್ ನಡೆಸ್ಕೊಂಡು ಹೋಗೋದಕ್ಕೆ. ಇಷ್ಟು ವರ್ಷಗಳು ಏನು ಇರ್ಲಿಲ್ಲ ಫ್ರಮ್ ಪಾಸ್ಟ್ 10 years. ಆಕ್ಚುಲಿ ಸರ್ ಬಂದು ತಗೊಂಡ ಮೇಲೆನೆ, ಆಕ್ಚುಲಿ ಲಕ್ಷ್ಮಣ್ ಸರ್ ಬಂದು ತಗೊಂಡು ಅವ್ರ
ಮುಂದಿನ ನಾವೆಲ್ಲಾನು ಅದನ್ನ ನಾವು ಅವ್ರ ಪ್ರೋತ್ಸಾಹ ಕೊಡ್ತಾ ಬಂದಿದೀವಿ. ಸೊ ವಿ ಹ್ಯಾಪಿ ಫಾರ್ ದಟ್. ಆಸ್ ಎ ವುಮೆನ್ ನಾನು ಹೇಳೋದೇನಂದ್ರೆ ಈಗಿನ ಜನರೇಷನ್ಸ್ ಆಕ್ಚುಲಿ ಸ್ಪೋರ್ಟ್ಸ್ ಗೆ ಕಡಿಮೆ ಆಗಿದೆ. ಏನಾದ್ರು ಲೈಕ್ ಈವೆಂಟ್ಸ್ ಗೆ ಎಲ್ಲ ಬರೋ ತರ ನಾವೆಲ್ಲರಿಗೂ ಹೇಳೋದು ಎಲ್ಲ ಸ್ಟೇಟ್ ಲೈಕ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಅವರು ಇವರು ಎಲ್ಲರೂ ಬಂದು ಎಲ್ಲ ಪೇರೆಂಟ್ಸ್ ಗಳು ಎಸ್ಪೆಷಲಿ ಎಲ್ಲ ಪೇರೆಂಟ್ಸ್ ಗಳಿಗೆ ನಾನು ಹೇಳೋದಿಷ್ಟೇನೆ, ಎಲ್ಲಾ ಸ್ಪೋರ್ಟ್ ಎನಿ ಈವೆಂಟ್ ಇಟ್ ಇಸ್ ನಾಟ್ ವಾಲಿಬಾಲ್ ಅಂತ ಎನಿ ಸ್ಪೋರ್ಟ್ ಅವ್ರಿಗೆಲ್ಲರಿಗೂ ಎನ್ಕರೇಜ್ ಮಾಡಿ ಅವ್ರಿಗೆ ಎಜುಕೇಶನ್ ಹೌದು ಬೇಕು ಇಲ್ಲ ಅಂತಿಲ್ಲ, ಎಜುಕೇಶನ್ ಬೇಕು. ಬಟ್ ಈಗ ನಾವೆಲ್ಲ ಎಜುಕೇಟ್ ಅಂದ್ರೆ ನಾವೆಲ್ಲ ಜಸ್ಟ್ ವಿ ಹ್ಯಾವ್ ಡನ್ ಅವರ್ ಡಿಗ್ರಿ ಅಷ್ಟೇ. ಬಟ್ ನಮ್ಗೆಲ್ಲೋ ಒಂದು ಅಪಾಯಿಂಟ್ಮೆಂಟ್ ಆಗಲಿ ಮತ್ತೊಂದು ಆಲ್ ಬಿಕಾಸ್ ಆಫ್ ಲೈಕ್ ನಮ್ಮ ಅಚೀವ್ಮೆಂಟ್ ನಾವೇನ್ ಸ್ಪೋರ್ಟ್ಸ್ ಅಲ್ಲಿ ಮಾಡಿದೀವಿ ಆ ಸ್ಪೋರ್ಟ್ಸ್ ಕೋಟಾಯಿಂದ ನಮಗೆ ಗವರ್ಮೆಂಟ್ ಇವನ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ನಾನು. ಸೊ ಅದರಿಂದ ನನಗೆ ಜಾಬ್ ಆಗಿದೆ. ನಾನು ಹೇಳೋದೇನಂತಂದ್ರೆ ಎಲ್ಲರಿಗೂ ಈಗ ಆಕ್ಚುಲಿ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಸ್ಪೋರ್ಟ್ಸ್ ಗೆ, ಎಸ್ಪೆಷಲಿ ಎನಿ ಸ್ಪೋರ್ಟ್. ಇಟ್ ಇಸ್ ನಾಟ್ ದಟ್ ಓನ್ಲಿ ವಾಲಿಬಾಲ್, ಎನಿ ಸ್ಪೋರ್ಟ್. ಬಟ್ ನಾನು ಹೇಳ್ತಾರೆ ಎಲ್ಲ ಪೇರೆಂಟ್ಸ್ಗೂ ದೇ ಹ್ಯಾವ್ ಟು ಗಿವ್ ದ ಆಪರ್ಚುನಿಟೀಸ್. ಎಲ್ಲರಿಗೂ ಸ್ಟೇಜ್ ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಇನ್ ಫ್ಯೂಚರ್ ಅವರು ಎಲ್ಲರೂ ಇಟ್ಸ್ ನಾಟ್ ಓನ್ಲಿ ಸ್ಪೋರ್ಟ್, ಎನಿ ಇವೆಂಟ್ ಅವ್ರು ವಿತ್ ಎಜುಕೇಶನ್ ಅದನ್ನ ಮಾಡ್ತಾ ಹೋದ್ರೆ ಅವ್ರಿಗೂ ಒಂದು ಲೈಫ್ ಸಿಗುತ್ತೆ ಇನ್ ಫ್ಯೂಚರ್. ಲೈಕ್ ಇವನ್ ಜಾಬ್ ಆಗ್ಬೋದು, ಮತ್ತೊಂದಾಗ್ಬೋದು. ಗುಡ್ ನೇಮ್ ಶ್ವೇತಾ.